ಹೀಗೆ ದೆಹಲಿಯಲ್ಲಿ ಇಷ್ಟೆಲ್ಲ ಲೆಕ್ಕಾಚಾರಗಳು, ಇಷ್ಟೆಲ್ಲ ಲಾಬಿ ನಡೀತಾ ಇದ್ರೆ, ಇತ್ತ ರಾಜ್ಯದಲ್ಲಿ ಪ್ರತಿಭಟನೆಗಳು, ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇದೆ. ನಾಯಕರ ಬೆಂಬಲಿಗರುಗಳು ತಮ್ಮ ನಾಯಕರುಗಳಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಈ ರೀತಿಯಾಗೆಲ್ಲ ಒತ್ತಾಯಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಪ್ರತಿಭಟನೆ, ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಯಾರ್ಯಾರ ಪರವಾಗಿ ಒತ್ತಡಗಳು ಹೆಚ್ಚಾಗಿದೆ ನಮ್ಮ ರಾಜ್ಯದಲ್ಲಿ, ಬನ್ನಿ ನೋಡೋಣ. ನೆಚ್ಚಿನ ನಾಯಕನ ಪಟ್ಟಕ್ಕಾಗಿ ಪೂಜೆ, ನೆಚ್ಚಿನ ನಾಯಕನಿಗೆ ಮಂತ್ರಿಗಿರಿ ಪಟ್ಟ ಕೊಡಬೇಕು ಅಂತ ಪ್ರತಿಭಟನೆ. ರಾಜ್ಯದ ಹಲವೆಡೆ ಇವತ್ತು ಸಚಿವಾಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಮಂತ್ರಿ ಸ್ಥಾನ ಕೊಡ್ಲಿ ಅಂತ ಪೂಜೆ ಪುನಸ್ಕಾರವನ್ನೂ ಮಾಡಿದ್ರು. ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಡಿಸಿಎಂ ಮಾಡಿ ಅಂತ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಯತೀಂದ್ರ ಅವರನ್ನ ಡಿಸಿಎಂ ಮಾಡಿ ಅಂತ ಘೋಷಣೆ ಕೂಗಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಪೌರ ಕಾರ್ಮಿಕರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಒಂದ್ ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ನೀಡದೆ ಹೋದ್ರೆ ಬೆಂಗಳೂರಿನಲ್ಲಿ ಕಸ ವಿಲೇವಾರಿಯನ್ನೇ ಬಂದ್ ಮಾಡ್ತೀವಿ ಅಂತಾನು ಎಚ್ಚರಿಸಿದ್ರು. ಇನ್ನು ದಲಿತ ಬಲಗೈ ಸಮುದಾಯಕ್ಕೆ ಡಿಸಿಎಂ ಮತ್ತು 5 ಸಚಿವ ಸ್ಥಾನ ನೀಡುವಂತೆ ದಲಿತ ಸಂಘಟನೆಗಳು ಕಾಂಗ್ರೆಸ್ಗೆ ಆಗ್ರಹಿಸ್ತಾ ಇವೆ. ಮಂಡ್ಯದ ಸಂಜಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಪ್ರತಿಭಟನೆ ಮಾಡಿವೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಿವೆ. ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನ ನೀಡದೆ ಹೋದ್ರೆ ತಕ್ಕ ಉತ್ತರ ಕೊಡ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಸಂತೋಷ್ ಲಾಡ್ರನ್ನ ಉಪಮುಖ್ಯಮಂತ್ರಿ ಮಾಡುವಂತೆ ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸಮುದಾಯ ಆಗ್ರಹಿಸಿದೆ. ಶಿವಮೊಗ್ಗದ ಗೋಪಿ ಸರ್ಕಲ್ ಬಳಿ ಸಮುದಾಯ ಪ್ರತಿಭಟಿಸಿದೆ. ಅಖಿಲ ಕರ್ನಾಟಕ ಪ್ರಿಯಾಂಕ ಖರ್ಗೆ ಅಭಿಮಾನಿಗಳು ಪ್ರಿಯಾಂಕ ಖರ್ಗೆಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಮೈಸೂರಿನ ಟೌನ್ ಹಾಲ್ ಮುಂದೆ ಪ್ರತಿಭಟಿಸಿ ಡಿಸಿಎಂ ಸ್ಥಾನವನ್ನೇ ಕೊಡಬೇಕು ಅಂತ ಕಾಂಗ್ರೆಸ್ಗೆ ಒತ್ತಾಯಿಸಿದ್ದಾರೆ. ಡಿಸಿಎಂ ಸ್ಥಾನದ ಹೋರಾಟ ಇದಾದ್ರೆ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮೈಸೂರಿನಲ್ಲಿ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿಯಲ್ಲಿ ಶಾಸಕ ಆಸಿಫ್ ಸೇಠ್ಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಕಿತ್ತೂರು ಕರ್ನಾಟಕ ಅಲ್ಪಸಂಖ್ಯಾತ ಒಕ್ಕೂಟ ಸಭೆ ನಡೆಸಿತು. ದಾವಣಗೆರೆಯಲ್ಲಿ ಚನ್ನಗಿರಿಯ ಹಿರೇಮಠದ ಸ್ವಾಮೀಜಿ ಶಿವಗಂಗಾ ಬಸವರಾಜ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬ್ಯಾಟ್ ಬೀಸಿದ್ರು. ನಮಗೆ ತಾಲೂಕಿಗೆ ಅಭಿವೃದ್ಧಿ ಆಗ್ಬೇಕು. ಈಗ 15 ವರ್ಷದ ಮೇಲ್ಪಟ್ಟು ಆಗಿರ್ತಕ್ಕಂಥದ್ದು ಇಲ್ಲಿ ತನಕನೂ ನಮಗೆ ಖಾತೆ ಸಿಕ್ಕಿಲ್ಲ. ಈ ತಾಲೂಕಿಗೆ ಮತ್ತೆ ಏನು ಈ ಶಿವಗಂಗಾ ಬಸವರಾಜ್ ಅವರು ಶಾಸಕರ ಆಯ್ಕೆಯಾಗಿದ್ದಾರೆ, ಯುವಕರು ಒಳ್ಳೆಯ ಕೆಲಸ ಮಾಡ್ತಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಆಗ್ರಹಿಸಿ ಫ್ಯಾನ್ಸ್ ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಅಷ್ಟೇ ಅಲ್ಲ, ಹಲವೆಡೆ ಪೂಜೆ ಪುನಸ್ಕಾರಗಳು ನಡೆದಿವೆ. ಕೊಪ್ಪಳದಲ್ಲಿ ಶಾಸಕ ಶಿವರಾಜ ತಂಗಡಗಿ ಬೆಂಬಲಿಗರು ಅಂಜನಾದ್ರಿ ಬೆಟ್ಟ ಏರಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಹನುಮಾನ್ ಚಾಲೀಸಾ ಪಠಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನಲ್ಲಿ ಅನಿಲ್ ಚಿಕ್ಕಮಾದು ಬೆಂಬಲಿಗರು ಮಹಾಗಣಪತಿ ದೇವಸ್ಥಾನದಲ್ಲಿ 101 ಈಡ್ಗಾಯಿ ಹೊಡೆದಿದ್ದಾರೆ. ಹಂಪನಗೌಡ ಬಾದರ್ಲಿ ಬೆಂಬಲಿಗರು ಅಂಬಾದೇವಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅರಸೀಕೆರೆಯಲ್ಲೂ ಶಿವಲಿಂಗೇಗೌಡರ ಪರವಾಗಿ 101 ಈಡ್ಗಾಯಿ ಒಡೆಯಲಾಗಿದೆ. ದೆಹಲಿಯಲ್ಲಿ ನಾಯಕರು ಸಚಿವರ ಪಟ್ಟಿ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾರ್ಯಕರ್ತರು ಹರಕೆ ಕಟ್ತಿದ್ದಾರೆ. ಅಲ್ಲಿ ಹೈಕಮಾಂಡ್ ಲೆಕ್ಕಾಚಾರ, ಇಲ್ಲಿ ಭಕ್ತಿಯ ಪ್ರಾರ್ಥನೆ. ಹೈಕಮಾಂಡ್ ಪಟ್ಟಿಯಲ್ಲಿ ಯಾರ ಹೆಸರಿದೆ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗಲಿದ್ದು, ಅಷ್ಟರವರೆಗೆ ದೇವಾಲಯಗಳಲ್ಲಿನ ಈ ಪ್ರಾರ್ಥನೆಗಳು ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, TV9.